ಟಾಪ್ ನಟ ಈಗ ದೇವರಾಜ್ ಅವರು ನಿಧನರಾಗಿದ್ದರೆ ನಿಮಗೆ ಮಾಹಿತಿ ಬರ್ತಂಥದ್ದು ಆಗ ನಿಜಕ್ಕೂ ಏನಾಗಿದೆ ಇವರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಇನ್ನು ಕನ್ನಡ ಚಿತ್ರರಂಗದಲ್ಲಿ ಇವರದೇ ಅಂತ ರೀತಿ ಚಾಪನ್ನು ಮಾಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ್ರೆ ಅದ್ಭುತವಾದಂಥ ಕಲಾವಿದ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ. ಅವರು ಚಿತ್ರರಂಗದಲ್ಲಿ ಇವರದೇ ಆದಂಥ ರೀತಿಯಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡೋದಂಥ ಅತಿ ದೊಡ್ಡ ವ್ಯಕ್ತಿ ಅಂತ ಹೇಳ್ಬೋದು. ಇನ್ನು ಇವರು ಚಿತ್ರಗಳಲ್ಲಿ ಕೂಡ ಅಭಿನಯಿಸಿ ಕಾಮಿಡಿ ನಟನಾಗಿ ಕೂಡ ಹೆಚ್ಚಾಗಿ ಗುರುತಿಸಿಕೊಂಡಂಥ ದೇವರಾಜ್ ಪಟೇಲ್ ಅವರು ಇದೀಗ ವಿಧಿವಶರಾಗಿರುವಂಥವ್ರು. ಅವ್ರದ್ದು ದೇವರಾಜ್ ಪಟೇಲ್ ಅವರು ನೋಡೋಕ್ಕೆ ಕೂಡ ಕಾಮಿಡಿಯನ್ನು ಮತ್ತು ತುಂಬ ಅತಿ ಚಿಕ್ಕ ವಯಸ್ಸಿನಲ್ಲಿ ಕೇವಲ 24ನೇ ವಯಸ್ಸಿನಲ್ಲೇ ಕೊನೆಸಲಿದ್ದಾರೆ. ಸಲ್ಮಾನ್ ಖಾನ್ ಅವ್ರ ಸಿನಿಮಾದಲ್ಲಿ ಇತ್ತೀಚೆಗೆ ಅವಕಾಶ ಸಿಕ್ಕಿತ್ತು ಅಂತ ಹೇಳ್ಕೊಂಡಿದ್ದೆ. ಇವನು ಖ್ಯಾತ ಯೂಟ್ಯೂಬರ್ ಕೂಡ ಆಗಿದ್ದಾನೆ ಅಂತಲೂ ಸಹ ಹೇಳ್ಬೋದು ಸ್ನೇಹಿತರೆ. ಹೌದು, ಇವನು ಖ್ಯಾತ ಯೂಟ್ಯೂಬರ್ ಕೂಡ ಆಗಿ ಈಗ ಕೆಲಸವನ್ನು ಕೂಡ ನಿರ್ವಹಿಸ್ತಾರಂಥದ್ದು. ಇನ್ನು ಹೀಗಿರುವಂಥ ಸಂದರ್ಭದಲ್ಲಿ ಸದ್ಯ ಈತ ಈಗ ಆಗಿದೆ ಅಪಘಾತದಿಂದ ಮುಂಬೈಯಿಂದ ಒಂದು ಇವೆಂಟ್ ಮುಗಿಸಿಕೊಂಡು ಮಧ್ಯರಾತ್ರಿ ಹೋಗೋದ ಸಂದರ್ಭದಲ್ಲಿ ನಿದ್ದೆ ಮಂಪರಲ್ಲಿ ಕಾರು ಹೋಗಿ ಡಿವೈಡರ್ ಹೊಡೆದಂಥ ಪರಿಣಾಮವಾಗಿ ಆ ಕಾರು 4-5 ಪಲ್ಟಿ ಹೊಡೆದಂಥ ಪರಿಣಾಮವಾಗಿ ದೇವರಾಜ್ ಪಟೇಲ್ ಸ್ಥಳದಲ್ಲಿ ಕೊನೆಯುಸಿದ್ದಾರೆ. ಇನ್ನು ದೇವರಾಜ್ ಪಟೇಲ್ ಅವರು ತಮ್ಮ ಕಾಮಿಡಿಗಳ ಮೂಲಕ ತಮ್ಮ ದೇಹದ ಮೂಲಕನೇ ಸಾಕಷ್ಟು ಹೆಸರು ಕೂಡ ಮಾಡಿದರು.